ಈಗ ನಾನು ಹುಟ್ಟಿದಾಗಿಂದ ನೋಡ್ತಾ ಇದ್ದೀನಿ ಸರ್, ನಮ್ಮೂರಿಗೆ ತುಂಬ ಬರಗಾಲ. ಅಂದರೆ ಮಳೆ ತುಂಬ ಕಡಿಮೆ ನಮ್ಮ ಕಡೆ. ಇದು ಚಿಕ್ಕಮಗಳೂರು ಡಿಸ್ಟಿಕ್ಕು ಮಲೆನಾಡೇ ಇರ್ಬೋದು, ಬಟ್ ಕಡೂರು ತಾಲೂಕು ಬಂದು ಯಾವತ್ತೋ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಆಗಿದೆ. ಹಂಗಾಗಿ ನಮ್ಮ ಪ್ರದೇಶದಲ್ಲಿ ಮಳೆ ಆಗೋದು ತುಂಬ ಅಂದರೆ ತುಂಬ ಕಡಿಮೆ ಸರ್. ಪ್ರತಿ ವರ್ಷವೂ ಅಷ್ಟೇ, ಈ ವರ್ಷ ಅಂತಲ್ಲ, ಪ್ರತಿ ವರ್ಷವೂ ನಮ್ಮ ಕ್ಷೇತ್ರದಲ್ಲಿ ಮಳೆ ಅಂದರೆ ತುಂಬ ಕಡಿಮೆ. ಆದರೆ ಈ ವರ್ಷವೂ ಅದೇ ಥರ ಆಗಿರೋದ್ರಿಂದ ಕುಡಿಯೋ ನೀರಿಗೂ ಮತ್ತು ಕೃಷಿಗೆ ಎಲ್ಲ ನಾವು ಅಡಿಕೆ ತೋಟಕ್ಕೆಲ್ಲ ಟ್ಯಾಂಕರ್ ಇಟ್ಟು ನೀರು ಹೊಡಿತಾಯಿದ್ದೀವಿ. ಈ ವರ್ಷ ಮಳೆ ಇಲ್ಲದ ಕಾರಣದಿಂದ ಅಡಿಕೆ ತೋಟಕ್ಕೆಲ್ಲವ 1000 ರೂಪಾಯಿ 2000 ರೂಪಾಯಿ ಸರ್ ಒಂದು ಟ್ಯಾಂಕರ್ ನೀರು. ಪ್ರತಿದಿನ 10 ಲೋಡು ಹೊಡಿಲೇಬೇಕು ನಾವು ಅಡಿಕೆ ತೋಟ ಉಳಿಸ್ಕೊಳ್ಳೇಬೇಕು ಅಂದರೆ. ಹಂಗಾಗಿ ತುಂಬ ಕಷ್ಟಪಟ್ಟು ನೀರಿಗೆ ತುಂಬ ಅಂದರೆ ತುಂಬ ಕಷ್ಟ ಇತ್ತು ಈ ಕ್ಷೇತ್ರದಲ್ಲಿ. ಆನಂದಣ್ಣವರು ಈ ಸತಿ ಭದ್ರಾ ನೀರನ್ನ ತಗೊಂಬಂದು ನಮ್ಮ ಕ್ಷೇತ್ರಕ್ಕೆ ನಮ್ಮೂರಿಗೆ ಇಲ್ಲ ಸರ್, ಫಸ್ಟಿಂದನೂ ನಮ್ಮ ಊರ ಕೆರೆಗಳೇ ತುಂಬದೇ ಇರಲಿಲ್ಲ, ಮಳೆ ಬರ್ತಾನೆ ಇರಲಿಲ್ಲ. ಅರ್ಧ ಕೆರೆ ತುಂಬ ವರ್ಷದ ಮಳೆ ಹೋಗೋದು ಸರ್. ಜೂನ್ ಜುಲೈಯಲ್ಲಿ ಸ್ವಲ್ಪ ಅರ್ಧ ಕೆರೆ ತುಂಬೋದು, ಅದು ಬಿಟ್ಟರೆ ಮತ್ತೆ ಮಳೆ ಅಷ್ಟೊತ್ತಿಗೆ ಹೋಗ್ಬಿಡೋದು. ಜೂನ್ ಜುಲೈ ಅಷ್ಟಿಗೆ ಅರ್ಧ ಕೆರೆ ತುಂಬೋದು, ಮತ್ತು ಮಳೆನೇ ಇರ್ತಿರ್ಲಿಲ್ಲ. ಹಂಗಾಗಿ ಈ ವರ್ಷ ಇನ್ನು ಮೇ ತಿಂಗಳು, ಇನ್ನು ಜೂನ್ ಜುಲೈ ಬರಬೇಕು, ಅಷ್ಟೊತ್ತಿಗೆ ಭದ್ರಾ ನೀರು ಬಂದಿದೆ. ನಮಗೆ ಕುಡಿಯೋ ನೀರಿಗೂ ಸಿಕ್ಕಾಪಟ್ಟೆ ತೊಂದರೆ ಇತ್ತು. ಕುಡಿಯೋ ನೀರು ನಾವು ಇಲ್ಲಿಂದ 6 ಕಿಲೋಮೀಟ್ರ್ ಸರ್, ದೊಡ್ಡಘಟ್ಟ ಇದು ಸರ್, ಕುಗ್ರಾಮ ಇದ್ದಂಗೆ. ಇಲ್ಲಿಂದ ನಾವು 6 ಕಿಲೋಮೀಟ್ರ್ ಹೋಗಿ ಬೀರೂರಿಂದ ಕುಡಿಯೋ ನೀರು ತರಬೇಕಾಯಿತು. ಈಗ 10 ವರ್ಷ 20 ವರ್ಷದಿಂದನೂ ಅಷ್ಟೇ. ಈಗ ಒಂದು ಸ್ವಲ್ಪ ಆನಂದಣ್ಣವ್ರು ಬಂದ ಮೇಲೆ ನಮ್ಮೂರಿಗೆ ಕುಡಿಯೋ ನೀರು ತಂದು ಕೊಟ್ಟರು, ಮತ್ತು ಬೋರ್ವೆಲ್ ಕೊರೆಸಿ ಊರಿಗೆಲ್ಲ ಇದು ಮಾಡಿಕೊಟ್ರು. ಈಗ ರೈತರಿಗೆ ಅಂದರೆ ನಮ್ಮ ಅಡಿಕೆ ತೋಟಕ್ಕಂತೂ ನಿಜವಾಗ್ಲೂ ತುಂಬ ಅನುಕೂಲ ಆಯಿತು ಸರ್. ಕಾಲ ಬಂದು ನಮಗೆ ನೀರಿನ ತೊಂದರೆ ಆಯಿತು ಸರ್. ಅದರಿಂದ ನಾನು ಜಾಗ ಬಿಟ್ಟುಕೊಟ್ಟೆ. ಜಾಗ ಬಿಟ್ಟುಕೊಟ್ಟು ನಾನು ದುಡ್ಡು ಬಂದಿಲ್ಲ, ಇನ್ನೂ ದುಡ್ಡು ಬಂದೇ 10 ಪೈಸೆ ಬಂದಿಲ್ಲ ನನಗೆ ದುಡ್ಡು. ಅದರಿಂದ ಜಾಗ ಬಿಟ್ಟುಕೊಟ್ಟು ಅನುಕೂಲ ಆಗಲಿ ಎಲ್ಲ ಜನಗಳಿಗೆಲ್ಲವ ಅಂತ ನಾನು ಮಾಡಿದ್ದೀನಿ ಸರ್. ಈಗ ನಿಮ್ಮೂರಿಗೆ ನೀರು ಬರ್ತಾ ಇದೆ? ನಮ್ಮೂರಿಗೆ ಇದು ಬರ್ತಾ ಇಲ್ಲ ಸರ್, ಈಗ ಬರ್ತಿತ್ತು ಸರ್, ನಾನು ಮಾಡ್ಕೊಡ್ತೀನಿ ತಿಳಿಯಾರೆ. ಇಲ್ಲಿಂದ ಎಷ್ಟು ಕಡೆ ನೀರು ಹರಿಯುತ್ತೆ? ಬಾರಿ ಕಡೆಗೆ ಓಕೆ ಸರ್, ಹಸಿಕೆ ತನಕ ಓಕೆ ಸರ್ ನೀರು. ನೀವು ಎಷ್ಟು ಎಕರೆ ಜಾಗ ಬಿಟ್ಕೊಟ್ರಿ ಯಜಮಾನ್ರು? ಈಗ 11 ಗುಂಟೆ ಬಿಟ್ಕೊಂಡಿದೆ ಸರ್ ಅಂತ. 11 ಗಂಟೆ ಬಿಟ್ಕೊಂಡಿದ್ದೀವಿ ಆ ಜಾಗ. ಎಷ್ಟು ವರ್ಷದಿಂದ ಬಿಟ್ಕೊಟ್ಟಿದ್ದೀವಿ? ಈಗ 3 ವರ್ಷ ಆಯ್ತು ಸರ್ ಬಿಟ್ಕೊಂಡು. 3 ವರ್ಷ ಸರ್ ನೀರು ಬಂತು, ನಮ್ಗೆ ಖುಷಿ ಆಯ್ತು ಸರ್, ಜನಗಳಿಗೆ ಒಳ್ಳೇದಾಗ್ತದೆ ಸರ್. ನೀವು ಈ ಥರ ನೀರು ನೋಡಿದ್ರೆ ಎಷ್ಟು ವರ್ಷ? ಭಾರಿ ವರ್ಷ ಆಯ್ತು ಬಿಡಿ ಸರ್. ಮಳೆ ಬರ್ತಾಯಿತ್ತು ಸರ್, ಏನು ಬರ್ತಿಲ್ಲ. ಈಗ 4 ವರ್ಷ ಆಯಿತು ಒಂದ್ಸಲಿ ಬಂದು ಅಷ್ಟೇ. ಬಯಲು ಸೀಮೆಗೆ ಏನು ಬರ್ತಾ ಇಲ್ಲ ಸರ್. ಸರ್ 80 ವರ್ಷದ ಕನಸು ಭದ್ರೆ ಬಯಲುಸೀಮೆ ಭಾಗಕ್ಕೆ ಬಂದಿದೆ, ಯಾವ ರೀತಿ? ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕಡೂರು ವಿಧಾನಸಭಾ ಕ್ಷೇತ್ರ ಅಥವಾ ಕಡೂರು ತಾಲೂಕಿಗೆ ನಮಗೇನು ಒಂದು ನ್ಯಾಯಬದ್ಧವಾಗಿ ಒಂದು ನೀರು ಸಿಗಬೇಕಿತ್ತು. ಸತತ ಬರಗಾಲವನ್ನು ನಾವು ಅನುಭವಿಸ್ತಾ ಇದ್ದು, ಬಹುಶಃ ಅದೆಲ್ಲದಕ್ಕೂ ಕೂಡ ಇವತ್ತೊಂದು ರೀತಿ ಜಯ ಸಿಕ್ತಂಗಾಗಿದೆ. ನಮಗೆ ಸಿಗಬೇಕಾಗಿರ್ತಕ್ಕಂಥ ನೀರು ಸುಮಾರು ಭದ್ರಾ ಉಪಕರಣದಿಂದ ಕೆರೆ ತುಂಬುವ ಯೋಜನೆಯಲ್ಲಿ ಸುಮಾರು ಏನು ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸುಮಾರು 118 ಕೆರೆಗಳು ತುಂಬುತ್ತದೆ. ಅದು 2ನೇ ಹಂತದಲ್ಲಿ ಸುಮಾರು 78 ಕೆರೆಗಳು ಕಡೂರು ವಿಧಾನಸಭಾ ಕ್ಷೇತ್ರದ್ದೇ ಇದೆ. ಹಾಗಾಗಿಯೇ ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹಾಕಿ ಏಕಕಾಲದಲ್ಲಿ 455 ಕೋಟಿ ರೂಪಾಯಿ ಬಿಲ್ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನಬಾರ್ಡ್ ಯೋಜನೆಯಲ್ಲಿ ಸುಮಾರು 455 ಕೋಟಿ ರೂಪಾಯಿನ ಈ ಯೋಜನೆಗೆ ಬಿಲ್ ಕೊಡಿಸೋದ್ರ ಮುಖಾಂತರ ಈ ಯೋಜನೆಗೆ ಅಥವಾ ಕಾಮಗಾರಿಗೆ ಒಂದು ವೇಗದ ಸ್ಪರ್ಶವನ್ನು ಕೊಟ್ಟೆ. ಅದರ ಫಲವಾಗಿಯೇ ಇವತ್ತು ನಮ್ಮ ಸತತ ಪ್ರಯತ್ನ, ನಮ್ಮ ಸರ್ಕಾರದ ಕೊಡುಗೆಯಾಗಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ನೀರು ಬರ್ತಕ್ಕಂಥ ಯೋಜನೆಯ ಒಂದು ಪ್ರಾಯೋಗಿಕ ಒಂದು ಟ್ರಯಲ್ನ ಇವತ್ತು ಮಾಡಿದ್ದೀವಿ. ಸರ್, ಯಾವಾಗ ಈ ಯೋಜನೆ ಪ್ರಾರಂಭ ಆಯಿತು? ಎಷ್ಟು ಅನುದಾನದಲ್ಲಿ ಪ್ರಾರಂಭ ಆಗಿದೆ? ಯೋಜನೆ ಹಿಂದೆ 2017ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಫ್ಯೂಸಿಬಲ್ ರಿಪೋರ್ಟ್ ಕಾರ್ಯಸಾಧನ ವರದಿಗೆ ಮತ್ತು ಸರ್ವೆಗೆ ಆದೇಶ ಮಾಡೋದು. ನಂತರ ಬಂದಂಥ BJP ಸರ್ಕಾರ ಇದನ್ನು 4 ಹಂತಗಳ ಯೋಜನೆಯಲ್ಲಿ ಸುಮಾರು 1281 ಕೋಟಿ ರೂಪಾಯಲ್ಲಿ ಈ ಯೋಜನೆಗೆ 4 ಹಂತದಲ್ಲಿ ಚಾಲನೆ ಮಾಡಿ ಮೊದಲನೇ ಮತ್ತು 2ನೇ ಹಂತದ ಟೆಂಡರ್ ಪ್ರಕ್ರಿಯೆಯನ್ನು ಮಾಡ್ತು. ಆದರೆ ಅದಕ್ಕೆ ಯಾವುದೇ ಒಂದು ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಕೆಲಸವೂ ಕೂಡ ನಾವು ಶಾಸಕರಾಗಿಂತ ಮುಂಚೆ ಏನು ನಮ್ಮ ವಿಧಾನಸಭಾ ಕ್ಷೇತ್ರ 2ನೇ ಹಂತದ ಯೋಜನೆ ಏನು ಬರುತ್ತೆ, 2ನೇ ಹಂತ ಸಂಪೂರ್ಣ ಕಡೂರು ವಿಧಾನಸಭಾ ಕ್ಷೇತ್ರ 1% ಕೂಡ ಕಾಮಗಾರಿ ಪ್ರಾರಂಭ ಆಗಿರಲಿಲ್ಲ. ನಾನು ಶಾಸಕನಾದ್ಮೇಲೆ ಅದನ್ನು ಕಾಮಗಾರಿ ಪ್ರಾರಂಭವನ್ನು ಮಾಡಿ ಈಗ ಮುಕ್ತಾಯ ಹಂತಕ್ಕೆ ತಗೊಂಡೋಗಿದ್ದೀನಿ. ಇದ್ರ ಜೊತೆಯಲ್ಲಿ ಯೋಜನೆ ದುಡ್ಡು ಕೊಡಿಸ್ತಕ್ಕಂಥ ಕೆಲಸ ಮೊದಲನೇ ಮತ್ತು 2ನೇ ಹಂತದಿಂದ 455 ಕೋಟಿ ರೂಪಾಯಿನ ದುಡ್ಡು ಕೊಡಿಸ್ತಕ್ಕಂಥ ಕೆಲಸವನ್ನು ಒಬ್ಬ ಕ್ಷೇತ್ರದ ಶಾಸಕನಾಗಿ ನಾನು ಮಾಡಿದ್ದೀನಿ. ಇಂದಿನ ಸರ್ಕಾರ ಅಥವಾ ಇಂದಿನ ಶಾಸಕರು ಅವಧಿಯಲ್ಲಿ ಅನುಮೋದನೆ ಆಯಿತು ಬಿಟ್ಟರೆ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇದ್ರ ಜೊತೆಯಲ್ಲಿ 3ನೇ ಹಂತ ಅದು ಅರ್ಧ ಕಡೂರು ಕ್ಷೇತ್ರ ಬರುತ್ತೆ, ಅರ್ಧ ಚಿಕ್ಕಮಗಳೂರು ಕ್ಷೇತ್ರ ಬರುತ್ತೆ. ಅದು ಕೂಡ ಈಗಾಗಲೇ ನಾವು ಕಳೆದ 2025ನೇ ಸಾಲಿನ ಬಜೆಟಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲೇ ಘೋಷಣೆ ಮಾಡಿದ್ರು. 3ನೇ ಹಂತದ ಕಾಮಗಾರಿಯನ್ನು ಸುಮಾರು 311 ಕೋಟಿಯಲ್ಲಿ ತಗೊತೀವಿ ಅಂತೇಳಿ. ಅದೀಗಾಗಲೇ ತೊಗೊಂಡ್ರು, ಟೆಂಡರ್ ಕೂಡ ಆಗಿ ವರ್ಕ್ ಆರ್ಡರ್ ಕೊಟ್ಟು ಆ ಕೆಲಸವೂ ಕೂಡ ತ್ವರಿತವಾಗಿ ಪ್ರಾರಂಭ ಆಗಿದೆ. ಒಟ್ಟು ಯೋಜನೆ 3 ಹಂತ ಈಗಾಗಲೇ ಪ್ರಾರಂಭ ಆಯಿತು.
ಇನ್ನು 4ನೇ ಹಂತ ಇದೆ. ಈಗ ಆಗಿರ್ತಕ್ಕಂಥ ದುಡ್ಡು 1281 ಕೋಟಿ ಏನು ಹಿಂದಿನ ಸರ್ಕಾರ ಕೊಟ್ಟಿತ್ತು, ಅದು ಯೋಜನೆ ಗಾತ್ರ ಜಾಸ್ತಿ ಆಗುತ್ತೆ. ಈಗ ನಮ್ಮದು ರಿವೈಸ್ DPR ಆಗಬೇಕು, ಪರಿಷ್ಕೃತ ಯೋಜನಾ ವರದಿ ತಯಾರು ಮಾಡಿ ಸುಮಾರು 240 ಕೋಟಿ ಜಾಸ್ತಿ ಆಗುತ್ತೆ. ಅದು ಕೂಡ 4ನೇ ಹಂತದ ಯೋಜನೆಗೂ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ, ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಈ ಒಂದು ಅವಧಿ 2023-2028 ಒಂದು ಏನು ಆ ವಿಧಾನಸಭೆ ಈ ಅವಧಿದೆ, ಬಹುಶಃ ಕಡೂರಿನ ರಾಜಕಾರಣದ ಇತಿಹಾಸದಲ್ಲಿ ಅಥವಾ ರೈತರ ನೀರಾವರಿ ವಿಚಾರಣದಲ್ಲಿ ಒಂದು ಸುವರ್ಣ ದಿನಗಳು ಅಂದರೆ ತಪ್ಪಾಗಲಾರದು. ಇಷ್ಟು ದೊಡ್ಡ ಮೊತ್ತ ಒಂದು ಏಕಕಾಲದಲ್ಲಿ ಒಂದು ಅವಧಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ತಗೊಳ್ತಕ್ಕಂಥದ್ದು ಸುಲಭವಾದ ಮಾತಲ್ಲ. ಯೋಜನೆ ಅನೌನ್ಸ್ ಮಾಡ್ಬೋದು, ಘೋಷಣೆ ಮಾಡ್ಬೋದು, ಅನುಮೋದನೆ ಮಾಡ್ಬೋದು, ಆದರೆ ಯೋಜನೆಗೆ ದುಡ್ಡನ್ನು ಕೊಡಿಸ್ತಕ್ಕಂಥದ್ದು ಇದೆಯಲ್ಲ, ತಮಗೆ ಗೊತ್ತು. ಕರಗಡ ಎಷ್ಟು ವರ್ಷದಿಂದ ನಡೀತಾ ಇತ್ತು, ಎಷ್ಟು ವರ್ಷ ಇದಾಯಿತು. ಇದು ನಾವು 3 ವರ್ಷದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಸರ್ಕಾರಕ್ಕೆ ರೈತರ ಬಗ್ಗೆ ಇರತಕ್ಕಂಥ ಕಾಳಜಿಯನ್ನು ಇವತ್ತು ಕ್ಷೇತ್ರದ ಜನ ಇವತ್ತು ಅರ್ಥ ಮಾಡ್ಕೊತಾ ಇದ್ದಾರೆ.